ದಿನಗಳ ಕನಸು. ಒಬ್ಬ ತಹಸೀಲ್ದಾರ್ ಬಂದಾಗಿಂದ ಅವ್ರು ತಾಲೂಕ್ ಟೂರ್ ಮಾಡೋಣ ಸರ್ ಅಂತ ಕೇಳ್ತಾ ಇದ್ರು. ಕೆಲಸ ಒತ್ತಡದಿಂದ ಮಾಡಕ್ ಆಗ್ಲಿಲ್ಲ. ಇವತ್ತು ನಾನೆಲ್ಲ ತಾಲೂಕು ಆಡಳಿತ ಕುಟುಂಬದ ನಾವೆಲ್ಲ ತಹಸೀಲ್ದಾರು, ಇವರು, ನಮ್ಮ ಅಬಕಾರಿಯವರು, ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಪಿಡಿಒಗಳು, ಸಂಬಂಧಪಟ್ಟ ಸಿಡಿಪೋ ಅಧಿಕಾರಿಗಳು ಎಲ್ಲ ಬಂದು ಜನ ಸಮಸ್ಯೆ ಆಲಿಸ್ತಕ್ಕಂಥ ಕಾರ್ಯಕ್ರಮ, ಜನಸ್ಪಂದನ ಕಾರ್ಯಕ್ರಮ ಇವತ್ತು ಎರಡೂ ಪಂಚಾಯತಿಗಳಿಂದ ಇವತ್ತು ಹೈಯೆಸ್ಟ್ ಅರ್ಜಿಗಳು ನಮ್ಮ ಮಲ್ಲಾಕನಹಳ್ಳಿ ಪಂಚಾಯತಿನ ಬಂದಿದೆ. 87 ಅರ್ಜಿಗಳು. ಅದರಲ್ಲಿ 13 ಅರ್ಜಿಗಳು ಸ್ಪಾಟ್ ಕ್ಲಿಯರ್ ಮಾಡಿದೀವಿ. ಇನ್ನ ಸಾಕಷ್ಟು ಅರ್ಜಿಗಳು ರೆವಿನ್ಯೂ ಇಲಾಖೆಗೆ ಮತ್ತು ಎಡಿಎಲ್ ಸಾಕಷ್ಟು ಜನಕ್ಕೆ ಒಂದೇ ಒಂದು ನೋವಾಗ್ತಕ್ಕಂಥ ವಿಷಯನ ಸ್ಮಶಾನ ಒತ್ತುವರಿ. ಸುಮಾರು ಹಳ್ಳಿಗಳಲ್ಲಿ ಕೂಡ ಸ್ಮಶಾನ ಒತ್ತುವರಿ ಆಗಿದೆ. ನಾನು ಬಂದಾಗಿಂದ ಕೂಡ ಕೆರೆಗಳನ್ನ ವಶಪಡಿಸ್ಕೊಂಡಿದೀವಿ. ನೆಕ್ಸ್ಟ್ ನಮ್ಮ ಟಾಸ್ಕ್ ಬಂದ್ಬಿಟ್ಟು ಸ್ಮಶಾನ. ನಾಳೆಯಿಂದಾನೇ ಒಂದು ಟೀಮ್ ಮಾಡಿ ಈಗಾಗಲೇ DC ಹತ್ರ ಮಾತಾಡಿದ್ದೀನಿ. ನಮಗೆ ಸರ್ವೇರ್ ಸಾಕಾಗ್ತಾ ಇಲ್ಲ. ಸೊ ನಾವು ಒಂದಿಬ್ರು ಸರ್ವೆ ಕೊಟ್ಟಿದ ತಕ್ಷಣ ಸ್ಮಶಾನ ಒತ್ತುವರಿಗೆ ಕೈ ಹಾಕ್ತಾ ಇದೀವಿ. ಇದು ಒಳ್ಳೆ ಕೆಲಸ ಅಂತ ನನ್ನ ಭಾವನೆ ಅಂತಿದೆ. ಯಾಕಂದ್ರೆ ಎಲ್ಲರೂ ಒಂದಲ್ಲ ಒಂದ್ ದಿವಸ ನಾವು ಹೋಗ್ಲೇಬೇಕು. ಹೋದಾಗ ಸ್ಮಶಾನಕ್ಕೆ ಹೋಗ್ಬೇಕು. ಆ ಜಾಗಕ್ಕೆ ಇವತ್ತು ಒತ್ತುವರಿ ಆಗಿರ್ತಕ್ಕಂಥ ನೋವಾಗ್ತಾ ಇದೆ. ಸುಮಾರು ಒಂದು 30-35 ಅರ್ಜಿಗಳು ಸ್ಮಶಾನ ಒತ್ತುವರಿ ಬಂದಿದೆ. ಅದಾದ್ಮೇಲೆ ಮನೆಗಳಿಲ್ಲ ಅಂತ ಬಂದಿದೆ. ಅದಕ್ಕೆ ಸ್ಪಂದಿಸುವಂತ ಕಾರ್ಯಕ್ರಮ, ಅದು ಈ ಖಾತೆ ಮಾಡ್ಕೊಳ್ಳೋದು, 1 to 5 ಮಾಡ್ತಕ್ಕಂಥದ್ದು ಎಲ್ಲ ನಮ್ಮ ಕೈಯಲ್ಲಿ ಆಗಿರ್ತಕ್ಕಂಥದ್ದು ಬಂದಿದ್ದಾವೆ. ಸೊ ಬಹುಶಃ ಇವತ್ತು ತುಂಬಾ ಸಂತೋಷಕರದ ಒಂದು ದಿನ ಅಂತ ಹೇಳ್ಬೋದು. ಇವತ್ತು ನಮ್ಮ ಜೊತೆ ಮಾಧ್ಯಮಿತರು, ತಾಲೂಕು ಆಡಳಿತ ಮತ್ತು ಎಲ್ಲ ನಾಯಕರು ಮತ್ತು ಜನಸ್ಪಂದನ, ಇವತ್ತು ಸಾಕಷ್ಟು ಜನ ಮಕ್ಕಳು ಬಂದು ನಮ್ಗೆ ಚೆನ್ನಾಗಿ ಓದ್ತಾ ಇದೀವಿ, ನಮ್ಗೆ ಫೀಸ್ ಕಟ್ಲಿಕ್ಕಿಲ್ಲ ಅಂತ ಮಕ್ಕಳಿಗೆ ಒಂದು ಸಹಾಯ ಮಾಡೋ ಮುಖಾಂತರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಜನಸ್ಪಂದನ ಕಾರ್ಯಕ್ರಮದ ಎಲ್ಲ ಫಲಾನುಭವಿಗಳಿಗೂ ಹಾಗೂ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೂ ವಿಶೇಷವಾಗಿ ನಾನು ತಹಸೀಲ್ದಾರ್ಗೂ ಮತ್ತು ಇವರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಈ ಕಾರ್ಯಕ್ರಮ ಹಿಂಗೆ ಮುಂದುವರಿಸೋಣ. ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲಾ ಪಂಚಾಯತಿಗೆ ಹೋಗಿ ಈ ಸಮಸ್ಯೆ ಬಗೆಹರಿಸುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಪೊಲೀಸ್ ಇಲಾಖೆ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವರಿಗೂ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಅಲ್ಲೇ ಬರೆದ್ಬಿಟ್ಟಿದ್ದೀನಿ ಸರ್. ಎಷ್ಟು ದಿವಸ ಆಗುತ್ತೆ, ಜಾಸ್ತಿ ತಗೊಂಡಿಲ್ಲ 1 ತಿಂಗಳು ತಗೊಂಡಿದ್ದೀನಿ, ಜಾಸ್ತಿ ಆಗೋದು 1 ತಿಂಗಳು ತಗೊಂಡಿದ್ದೀನಿ. ಅಧಿಕಾರಿಗಳಿಗೆ ಕೇಳಿ ಅಲ್ಲಿ ಕೂತ್ಕೊಂಡು ಎಷ್ಟು ದಿವಸ ಆಗುತ್ತೆ ಅಂತ ಅಲ್ಲಿ ಬರ್ದಿದ್ದೀನಿ. ಅವ್ರು ಹೇಳಿದಕ್ಕಿಂತ 5 ದಿವಸ ಲೇಟ್ ಆಗಿ ಬರ್ದಿದ್ದೀನಿ. ಅದ ಅರ್ಜಿ ನನ್ನ ತಗೊಂಡ್ ಹೋಗ್ತೀನಿ. 1 ಅರ್ಜಿ ನನಗೂ ಬರ್ತದೆ, 1 ಅರ್ಜಿ ಸಂಬಂಧಪಟ್ಟ ಅಧಿಕಾರಿಗೆ ಹೋಗುತ್ತೆ. ಅರ್ಜಿ ಫಾಲೋಅಪ್ ಆಗುತ್ತಿಲ್ಲ ಅನ್ನೋದನ್ನ ನಮ್ಮ ಟೀಮ್ ಅದನ್ನ ಫಾಲೋಅಪ್ ಮಾಡ್ತಾರೆ. ವಿತಿನ್ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 1 ತಿಂಗಳಲ್ಲಿ ಸಮಸ್ಯೆನ ಬಗೆಹರಿಸ್ತಕ್ಕಂಥ. ಕೋರ್ಟ್ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಾಗಲ್ಲ. ಕೆಲವು ಕೋರ್ಟ್ ವಿಷಯ ಬಂದಿದ್ದಾವೆ, ಕೋರ್ಟ್ ಇತ್ಯರ್ಥ ಆಗೋ ತನಕ ಅದು ಮಾಡಕ್ಕಾಗಲ್ಲ. ಯಾಕೆ ನಾವು ಇಂಟರ್ಫಿಯರ್ ಆಗಕ್ಕಾಗಲ್ಲ ಕೋರ್ಟ್ ಇದೆ. ಸೊ ಕೋರ್ಟ್ ಬಂದ್ಮೇಲೆ ನಾನು ಇತ್ಯರ್ಥ ಮಾಡ್ಕೊಂಡು ಮ್ಯಾಕ್ಸಿಮಮ್ 1 ತಿಂಗಳಲ್ಲಿ ಈ ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ. ಇನ್ನೊಂದು ಸಮಸ್ಯೆ ಬಂದಿದೆ ಮನೆಗಳದ್ದು, ಅದು ಸಿದ್ದರಾಮಯ್ಯ ಮನಸ್ಸು ಮಾಡ್ಬೇಕು, ಇದು ಶಾಸಕರ ಮನಸ್ಸು ಮಾಡಲಾಗಲ್ಲ. ಸೊ ಅದನ್ನ ನಾನು ಬಂದ ಕೂಡಲೇ PDOಗೆ ಹೇಳಿ ಆದ್ಯತೆ ಮೇರೆಗೆ ಸೈನ್ ಮಾಡ್ಕೊಟ್ಟಿದ್ದೀನಿ. ಸೊ ಅದು ನಾನು ಮುಗಿಸ್ಕೊಡ್ತೀನಿ. ಐ ಹೋಪ್ ಇದನ್ನ ಕಾರ್ಯಕ್ರಮ ಇನ್ನೂ ನಾನು ಏನು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಇವತ್ತು ಪಂಚಾಯತ್ ಕಡೆಗೆ ಬಂದಿದ್ದೀನಿ. 1-2 ತಿಂಗಳು 3 ತಿಂಗಳಾದ್ಮೇಲೆ ನಾನು ಹಳ್ಳಿ ಕಡೆಗೆ ಹೋಗ್ತೀನಿ ಸಿಂಗಲ್ ಆಗಿ. ಸೊ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಸಕ್ಸಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಫೀಲ್ ಆಗ್ತದೆ. ಆಕ್ಚುಲಿ ನನಗೆ ಬೆಳಗಿಂದ 2 ದಿವಸದಿಂದ ವೈರಲ್ ಫೀವರ್ ಇದ್ದೀನಿ. ನಾನು ಆಕ್ಚುಲಿ ಆಗ್ತಾ ಇರ್ಲಿಲ್ಲ. ಆಮೇಲೆ ಇಲ್ಲಿ ಬಂದು ಕೂತ್ ಮೇಲೆ ವೈರಲ್ ಫೀವರ್ ಕಾಣಿಸ್ತಾ ಇಲ್ಲ. ಅಂದ್ರೆ ನಾನು ಜನ ಹತ್ರ ಮಾತಾಡ್ತಾ ಇದ್ದೀನಿ, ಅವ್ರು ನಗಿಸ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಅವ್ರ ಸಮಸ್ಯೆ ಕೇಳ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಖುಷಿ ಅನಿಸ್ತಾ ಇದೆ. ಸ್ವಲ್ಪ ಬೇಗ ಮಾಡ್ಬೇಕಿತ್ತು. ಸ್ವಲ್ಪ ಬೇರೆ ಕೆಲಸ ಇರೋದ್ರಿಂದ ನಮ್ಮ ಕೆರೆಗಳು ಅದು ಇದ್ರಿಂದ ಅಧಿಕಾರಿಗಳು ಸ್ವಲ್ಪ ಬಿಸಿ ಇದ್ರು. ಅದರಿಂದ ಈಗ ಹಾಕೊಂಡು ಹೊರಟಿದ್ದೀನಿ. ನಾಳೆ ದೂಲಪಲ್ಲಿ ಪಂಚಾಯತಿ, ತಾಯ್ದೂರು ಪಂಚಾಯತಿ, ಅದಾದ್ಮೇಲೆ ಅಧಿಕಾರಿ ಕೆಲಸ ಮಾಡ್ಕೋಬೇಕಲ್ಲ. ಈ ತಿಂಗಳು ಗ್ಯಾಪ್ ಬಿಡ್ತೀನಿ. ನೆಕ್ಸ್ಟ್ ಮೇ ತಿಂಗಳಲ್ಲಿ ಹಾಕೊಂತೀನಿ. 4 ತಾಲೂಕು, 8 ಪಂಚಾಯತಿ, ಜೂನ್ 8 ಪಂಚಾಯತಿ ಅಂಡು ಜುಲೈಗೆ ಮುಗಿಸಾಕ್ತದೆ. ಜುಲೈ ಮುಗಿಸಿ ನೆಕ್ಸ್ಟ್ ನನ್ನ ಕಾರ್ಯಕ್ರಮ ಹಳ್ಳಿ ಕಡೆಗೆ ನೋಡ್ತೇನೆ. ಸೊ ಅದಕ್ಕೆ ನಿಮಗೆ ಪರ್ಸನಲ್ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.